ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಸಾಗೋಣ, ಎಲ್ಲರೂ ಸಾಗೋಣ. ಸಮಾಧಾನ ಕೇಂದ್ರ ಬೆಂಗಳೂರಿನಲ್ಲಿ ಉಚಿತ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ದಯಮಾಡಿ ಆಸಕ್ತರು ಕೊಳ್ಳಬಹುದಾಗಿ ವಿನಂತಿ. ಎಲ್ಲ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಅದನ್ನೇ ಹೇಳೋದು, ಇಂತಹ ಗಣ್ಯಾತಿ ಗಣ್ಯರ ಅವರ ಸಲಹೆ, ಸಹಕಾರ, ಮಾರ್ಗದರ್ಶನ ಮುಂದಿನ ಪ್ರತಿಭೆಗಳಿಗೆ ಬಹಳ ಅನುಕೂಲ ಆಗುತ್ತೆ. ಬಿಕಾಸ್ ಮುಂದೆ ಯಾವುದೇ ಒಂದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಕನ್ನಡ ಇರ್ಬೋದು, ಕನ್ನಡ ನಾಡು, ನುಡಿ, ಜಲ, ಭಾಷೆ ಪ್ರತಿಯೊಂದು ಬೆಳಿಬೇಕು ಅಂದರೆ ಈಗಿರುವ ಎಲ್ಲ ಗಣ್ಯಾತಿ ಗಣ್ಯರ ಸಲಹೆ, ಸಹಕಾರ, ಮಾರ್ಗದರ್ಶನ ಬಹಳ ಅತ್ಯಗತ್ಯ ಆಗುತ್ತೆ. ಅವರ ಎಲ್ಲರ ಮಾರ್ಗದರ್ಶನ ಉಪಯೋಗಿಸಿಕೊಂಡು ಈಗಿರುವ ಪ್ರತಿಭೆಗಳು ಮುಂದೆ ಬಂದಾಗ ಸಮಾಜದಲ್ಲಿ ನಡೆಯುವಂಥ ಎಲ್ಲ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಒಂದು ಉತ್ತಮವಾದ ಸಮಾಜವನ್ನು, ಉತ್ತಮವಾದ ಭಾರತವನ್ನು ಕಟ್ಟಲಿಕ್ಕೆ ಬಹಳ ಬಲಿಷ್ಠವಾದಂತಹ ಮನಸ್ಸುಗಳು ಸೃಷ್ಟಿಯಾಗ್ತವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇನ್ನು ನನ್ನ ವೃತ್ತಿ ಬದುಕು ನನಗೆ ಎಲ್ಲದನ್ನು ಕೊಟ್ಟಿದೆ. ನಿಜವಾಗ್ಲೂ ಎಲ್ಲೋ ಒಂದು ಬಡತನದ ಫ್ಯಾಮಿಲಿಯಲ್ಲಿ, ಬಡತನದ ಕುಟುಂಬದಲ್ಲಿ ಹುಟ್ಟಿ ಬಂದಂಥ ಒಂದು ಫ್ಯಾಮಿಲಿ. ನಮ್ಮದು ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕಾಗಿನಲ್ಲಿ ಅಂತ ನಮ್ಮದೊಂದು ಪುಟ್ಟ ಹಳ್ಳಿ. ಈ ಕಾಗಿನಲ್ಲಿ, ಈ ಶಿವಮೊಗ್ಗ ಡಿಸ್ಟಿಕಲ್ಲಿ ಹಳ್ಳಿಗಳಲ್ಲಿ ತಗೊಂಡಾಗ ಅತಿ ಹೆಚ್ಚು ವಿದ್ಯಾವಂತರನ್ನ, ಅತಿ ಹೆಚ್ಚು ಕಲಾವಿದರನ್ನ ಕೊಟ್ಟಂತ ಅದ್ಭುತವಾದಂಥ ಸುಂದರವಾದಂಥ ಹಳ್ಳಿ. ಸೊ ಈ ಹಳ್ಳಿಯಿಂದ ಹಲವಾರು ಪ್ರತಿಭೆಗಳು, ಹಲವಾರು ಅಧಿಕಾರಿಗಳು, ಎಂಥ ಒಂದು ಜವಾನಿಂದ ಹಿಡಿದು ದೊಡ್ಡ ಹುದ್ದೆಯಲ್ಲಿ ಇರೋವರೆಗೂ ಕೂಡ ಆ ಹಳ್ಳಿ ಬೆಳೆಸಿದೆ. ಸೊ ಅಲ್ಲಿರುವಂಥ ಎಲ್ಲ ಮನಸ್ಸುಗಳು ಕೂಡ ಇವತ್ತಿಗೂ ಕೂಡ ಅಷ್ಟು ಅದ್ಭುತವಾದ ಸಪೋರ್ಟನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ಮತ್ತು ನನ್ನ ಬಾಲ್ಯ ಸ್ನೇಹಿತರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಾನು ಜನರಿಗೆ ಟ್ವಿಟರ್ ಓದ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ, ಫೇಸ್ಬುಕ್ ನೋಡ್ತಾರೆ, ಪುಸ್ತಕ ಎಲ್ಲ ಓದಲ್ಲ. ಹಾಗೆ ಸಂಗೀತ, ಸಿನಿಮಾ ಸಂಗೀತ ಕೇಳ್ತಾರೆ ಅಷ್ಟೇ. ಭಾವಗೀತೆ ಕೇಳೋದಿಲ್ಲ, ಶಾಸ್ತ್ರೀಯ ಸಂಗೀತ ಕೇಳೋದಿಲ್ಲ, ಜನಪದ ಸಂಗೀತ ಕೇಳೋದು ಇನ್ನೂ ಅಪರೂಪ ಆಗ್ತಾ ಇದೆ. ಬರೀ ಸಿನಿಮಾ ಸಂಗೀತ ಅಷ್ಟೇ. ಸೊ ಆ ದೃಷ್ಟಿಯಿಂದ ಈ ದಿವಸ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಬಹಳ ಪ್ರೀತಿಯಿಂದ ನನ್ನ ಕರೆದಿದ್ದಾರೆ. ಹಾಗಾಗಿ ನಾನು ನಿಮಗೆ, ಅಕ್ಕಸಾಲಿ ಅವರಿಗೆ ಮತ್ತೆಲ್ಲ ವೇದಿಕೆ ಬರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಹಾಗೆ ಋಣಿಯಾಗಿದ್ದೇನೆ ಅಂತ ಹೇಳ್ತೇನೆ. ಸೊ ಆ ದೃಷ್ಟಿಯಿಂದ ನೀವು ಈ ಪುಸ್ತಕವನ್ನು ಕೊಂಡು ಓದಿ. ಹಾಗೆ 10 ಪುಸ್ತಕ ಇದರಲ್ಲ, 10 ಪುಸ್ತಕ ತಗೊಂಡು ಹೋಗಿ ಇನ್ನೊಂದು ಜನ ಕೊಡ್ರಿ, ಅವ್ರು ಇನ್ನೊಂದು ಜನ ಕೊಡ್ರಿ. ಈ 500+ ನುಡಿಮುತ್ತುಗಳಲ್ಲಿ ಒಂದು 5 ಅಥವಾ 10 ನುಡಿಮುತ್ತುಗಳನ್ನು ನಾವು ಫಾಲೋ ಮಾಡ್ತು ಅಂತಂದ್ರೆ ಒಂದು ಮನಸ್ಸಿಗೆ ಆನಂದ, ಮನಸ್ಸಿಗೆ ಸಂತೋಷ. ಇವತ್ತು ಆಸ್ತಿ ಇದೆ, ಹಣ ಇದೆ, BMW ಕಾರು ಬರ್ತದೆ, 3-4 ಅಪಾರ್ಟ್ಮೆಂಟ್ ಬರ್ತಾರೆ, ಎಲ್ಲ ಇದ್ದಾವೆ. ಆದ ಜನರಿಗೆ ಸಂತೋಷ ಇದ್ದಾರೆ. ನಿತ್ಯ 50-60 ಜನ ನೋಡ್ತೇನೆ. ನಮ್ಮ ಸಮಾನ ಸ್ನೇಹಿತರು ಈಗಲೂ ಕಾಯ್ತಾ ಇದೆ, ಅದಕ್ಕೂ ಓಡಬೇಕೀಗ. ಆನಂದ ಇಲ್ಲ, ಸಂತೋಷ ಇಲ್ಲ, ಪ್ರೀತಿ ಇಲ್ಲ, ಗೌರವ ಇಲ್ಲ, ನಾನು ನನ್ನವರು ಅಂತಕ್ಕಂಥ ಭಾವನೆನೇ ಇಲ್ಲ. ಒಬ್ಬರೇ 2 ರೂಮ್ಗಳನ್ನು ಆಪರೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು.
2 ರೋಬೋಗಳನ್ನು ಆಪರೇಟ್ ಮಾಡುವಾಗ ನಾವೆಲ್ಲ ಚಪ್ಪಾಳೆ ತಟ್ಟಿದ್ವಿ. ಸ್ವಲ್ಪ ಸಮಯ ಕಳೆದ ಮೇಲೆ 2 ರೋಬೋಗಳು ಅವರಷ್ಟಕ್ಕೆ ಅವರು ಕೆಲಸ ಮಾಡುವಾಗ ನಮಗೇನು ಕೆಲಸ ಅಂಥೇಳಿ ರೋಬೋ ಸ್ಟೇಜ್ನ ಹೊರಗೆ ಬಂದು 3ನೇ ಕೆಲಸವನ್ನು ಮಾಡ್ತಾ ಇದ್ರು. ಈ ರೀತಿಯ ಪ್ರವೃತ್ತಿಯನ್ನು ನಾವು ಜಪಾನ್ನಲ್ಲಿ ನೋಡಬಲ್ಲು. ಆದರೆ ಇಂಡಿಯಾದಲ್ಲಿ ಈ ರೀತಿಯಾಗಿ ಕೆಲಸ ಮಾಡುವ ಒಂದು ಅನರ್ಘ್ಯ ರತ್ನ, ಒಂದು ವಿಶೇಷವಾದ ಎಂಪ್ಲಾಯಿ ನಮ್ಮ ಈರಾಚಾರ್ಯವರು. ಅದು ಬರೀ ಪ್ರೊಡಕ್ಷನ್ಗೆ ಸೀಮಿತವಾಗಿರಲಿಲ್ಲ ಅವರ ಕೆಲಸ. ಅವರು ಸೇಫ್ಟಿ ಕಮಿಟಿಯಲ್ಲಿ ಇದ್ದುಕೊಂಡು ನಮ್ಮ ಕಾರ್ಮಿಕರ ಸೇಫ್ಟಿಗೋಸ್ಕರ ತುಂಬ ದುಡಿದಿದ್ದಾರೆ, ಅದರಲ್ಲಿ ಕಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅದೇ ನಮ್ಮ L&T ಸಂಸ್ಥೆಯಲ್ಲಿ ಸ್ವಲ್ಪ ಸಾಹಿತ್ಯ, ಸ್ಪೋರ್ಟ್ಸ್ ಎಲ್ಲ ಸ್ವಲ್ಪ ಮೊದಲು ತುಂಬ ಚೆನ್ನಾಗಿ ತಿರುಗಲಿರಬಹುದು, ಹಾಗಾಗಿ ಅದರಲ್ಲೂ ಭಾಗವಹಿಸಿದ್ರು. ಈ ರೀತಿಯ ಆಲ್ರೌಂಡ್ ಪ್ರತಿಭೆಯಾದ ಈರಾಚಾರ್ಯವರನ್ನು ನಾವು ಪ್ರೈಮ್ ಮಿನಿಸ್ಟರ್ ಅವಾರ್ಡಿಗೆ ರೆಕಮೆಂಡೇಶನ್ ಕೊಡಬೇಕು. ಆಗ ನಮಗೊಂದು ಅಳುಕಿತ್ತು. ನಮ್ಮದು ಸಣ್ಣ ಸಂಸ್ಥೆ, ನನ್ನ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಸಣ್ಣ ಸಂಸ್ಥೆ, L&T ದೊಡ್ಡದಾಗಿರ್ಬೋದು, ಆದರೆ ನಮ್ಮ ಸಂಸ್ಥೆಯಿಂದ ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿರುವವರು ತುಂಬ ಜನ ಬೇರೆ ಕಂಪನಿಯಲ್ಲಿ ಇರ್ಬೋದಾ ಏನೋ ಅಂತ ಹೇಳುವ ಅಳುಕಿತ್ತು. ಆದರೆ ಅವರಿಗೆ ಪ್ರೈಮ್ ಮಿನಿಸ್ಟರ್ ಸಮಶ್ರೀ ಅವಾರ್ಡ್ ಸಿಕ್ಕಿದಾಗ ನನಗೆ ಆದಷ್ಟು ಸಂತೋಷ ಬೇರೆ ಯಾರಿಗೂ ಆಗಿರ್ಲಿಕ್ಕಿಲ್ಲ, ಅವರನ್ನು ಬಿಟ್ಟು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಸಿರಿಗನ್ನಡ